ಆಮೇಲೆ ತನ್ನ ಮಾತಾಡ್ತೀನಿ. ಈಗ ಮಾತಾಡ್ಬೇಕಾದ್ದು ನಾಗಮೋಹನ್ ದಾಸ ಮಾಡಿರ್ತಕ್ಕಂಥ ಅಕ್ರಮ, ಅನ್ಯಾಯ, ದೌರ್ಜನ್ಯ, ಈ ಟಚಬಲ್ಸ್ ತಗೊಂಡ್ಬಂದ್ಬಿಟ್ಟು ಈ ಮೇಲ್ಜಾತಿಗಳವರು ಸುಳ್ಳು ಜಾತಿ ಪತ್ರಗಳ ಮೇಲೆ ಉದ್ಯೋಗಗಳಿದಾರಲ್ಲ, ಜಾತಿ ಹೇಳ್ಕೊಳಕ್ಕೆ ಆಗದೆ ಇರ್ತಕ್ಕಂಥವ್ರು, ಅವ್ರು ಒರಿಜಿನಲ್ ಜಾತಿ ಹೇಳಿದ್ರೆ ಅವ್ನು ಗೌಡನೋ, ಲಿಂಗಾಯತನೋ, ಬ್ರಾಹ್ಮಣನೋ, ಮೇಲ್ಜಾತಿಯಲ್ಲಿ ಯಾವುದೋ ಒಂದು ಜಾತಿ ಆಗಿರ್ತಾನೆ, ಅವನಿಗೆ ಉದ್ಯೋಗ ಸೇರ್ಕೊಂಡ್ಬಿಡೋನೆ. ಇವತ್ತು ನಾನು ಗೌಡ ಅಂತಂದ್ರೆ ಅದು ಅಟ್ರಾಸಿಟಿಗೆ ಆಗ್ತಲ್ಲಿ ಕೇಸ್ ಹಾಕಿ ಅವ್ನು ಜೈಲ್ ಕಳಿಸ್ತಾರೆ, ಉದ್ಯೋಗ ಹೋಗ್ತದೆ. ಅವ್ನ ಬಚಾವ್ ಮಾಡೋದಕ್ಕೆ ನೀವು ಅವ್ರ ಹತ್ರ ಏನ್ ಮಾಡ್ಕೊಟ್ರು ಸ್ವಾಮಿ? ಒಳಗೆ ಅವ್ರಿಗೆ ಯಾಕೆ 1% ಕೊಡ್ಬೇಕು? ನೀವು ಸಸ್ಪೆನ್ಷನ್ ಇಡಿ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇದೆ, ಕುಲಶಾಸ್ತ್ರ ಅಧ್ಯಯನ ಆಗಲಿ, ಮೂಲ ಯಾರಂತ ಗೊತ್ತಾಗ್ಲಿ. ಅವರು ಆ 4,70,000 ಜನ ಮೂಲ ಜಾತಿ ಏನು ಅಂತ ಗೊತ್ತಿಲ್ಲ, ಮೂಲ ಜಾತಿನೇ ಗೊತ್ತಿಲ್ಲ ಅಂದ್ರೆ ನೀನ್ ಹೆಂಗೆ ಅಸ್ಪೃಶ್ಯ ಆಗ್ತೀಯ? ನೀನ್ ಹೆಂಗೆ ಏಕೆ ಏಡಿ ಆಗ್ತೀಯ? ಒಂದ್ ಕಡೆ ಏಕೆ ಅಂದ್ರೆ ಒಲಿಯ, ಒಂದ್ ಕಡೆ ಏಡಿ ಅಂದ್ರೆ ಮಾದಿಗ, ಒಂದ್ ಕಡೆ ಏಡಿ ಅಂದ್ರೆ ಒಲಿಯ, ಏಕೆ ಅಂದ್ರೆ ಮಾದಿಗ, ಈಗ ಮಿಕ್ಸಿಂಗ್ ಆಗಿದೆ. ಅದಕ್ಕೆ ಅದನ್ನ ಬಿಟ್ಟು ಮಾಡಿ ಅಂತ ಹೇಳಿದ್ದು ಇದೇ ನಾಗಮೋಹನ್ ದಾಸರು ಹೇಳಿದ ಮಾತನ್ನ ಅವರೇ ಜಡ್ಜ್ ಅಲ್ವಾ, ಹೈಕೋರ್ಟ್ ಜಡ್ಜ್ ಆಗಿದ್ದಾರಲ್ವಾ. ಇವತ್ತಿನ ಆಯೋಗಕ್ಕೆ ಅಧ್ಯಕ್ಷ ಅಂದ್ರೆ ಜಡ್ಜ್ ಇದ್ದಂಗೆನೆ. ನಿಮ್ಮ ಮಾತನ್ನ ನೀವು ಉಳಿಸ್ಕೊಳ್ಳಿ. ಯಾರು ಎಷ್ಟು ಕೊಟ್ರು ಅಂತ ಕೇಳ್ಬೇಕಾಗ್ತದೆ ನಾವು. ಯಾಕೆ ಅವ್ರನ್ನ 1% ತಗೊಂಡ್ರಿ ನೀವು? ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನಿಮ್ಗೆ ಜಾತಿ ಗೊತ್ತಿಲ್ಲದೆ ಇರ್ತಕ್ಕಂಥವನ್ನ ತಗೊಂಡ್ ಬಂದು ನೀವು 1% ಕೊಟ್ಬಿಟ್ಟು 4,70,000 ಜನ ತಂದು ತುಂಬಿದಿರಲ್ಲ. ಇವತ್ತು ಅದನ್ನೇ ನಾನು ಹೇಳಕ್ ಹೊರಟಿದ್ದೆ ಆಗ್ಲೇ, ಅದನ್ನ ನನ್ನ ಮಾತು ನಿಲ್ಸಿದ್ರಿ. ಆ 4,70,000 ಜನದಲ್ಲಿ ವಲಯರಿಗೆ 5% ಆಗಿದೆ, ಮಾದಿಗರಿಗೆ 6% ಆಗ್ಬಿಟ್ಟಿದೆ ಅಂತ ಬೀದರ್ ಟು ಕೋಲಾರ ಹೋರಾಟ ಮಾಡಿದ್ರಲ್ಲ ಪೇಮೆಂಟ್ ಗಿರಾಕಿಗಳು. ಅವ್ರು ಯಾರಾದ್ರೂ ಇದನ್ನ ಪ್ರಸ್ತಾಪ ಮಾಡಿದ್ರ? ಮಾಡ್ಲಿಲ್ಲ. ಅವರು ಮಾಡೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ಪ್ಯಾಕೆಟ್ ತುಂಬಬೇಕು. ಹೋರಾಟಗಾರರ ಹೆಸರಿನಲ್ಲಿ ಸ್ವಾಮೀಜಿಗಳು ಬಂದ್ಬಿಟ್ರು, ಹೋರಾಟಗಾರರು ಬಂದ್ಬಿಟ್ರು, ಚಳವಳಿಗಾರರು ಬಂದ್ಬಿಟ್ರು. ಪಾಪ ಅಮಾಯಕ ಜನರನ್ನ ತಗೊಂಡ್ ಬಂದ್ಬಿಟ್ಟು ಒಲಿಯರಿಗೆ ಅನ್ಯಾಯ ಆಗ್ಬಿಟ್ಟಿದ್ರು, ಮಾದಿಗೆ 6% ತಗೊಂಡ್ಬಿಟ್ಟವ್ರು, ಬರೋ ಅಂತ ಕೂಗಾಡ್ಬಿಟ್ಟು ಒಲಿಯರು ಮಾದಿಗೆ ಅಣ್ಣ ತಮ್ಮಂದ್ರ ತರ ಇದ್ರು ಮೊದ್ಲಿಂದ ನಾವು ಜೀವನ ಮಾಡ್ಕೊಂಡು ಹಳ್ಳಿಗಳಲ್ಲಿ. ಇವತ್ತು ಅವ್ರ ಮಧ್ಯೆ ಕಂದಕನ್ನ ಏರ್ಪಡಿಸ್ಬಿಟ್ರಿ. ಇವತ್ತು ವಾಸ್ತವನ ಯಾಕೆ ಹೇಳಿಲ್ಲ? ಇದೇ ಸಿದ್ದರಾಮಯ್ಯ ಹೇಳ್ತಾನೆ ಮಾದೇವಪ್ಪನಿಗೆ, ಮಾದೇವಪ್ಪ ಸರ್ಕಾರ ಉಳಿಬೇಕು, ಆ 1% ಇದಾರಲ್ಲ ಏಕೆ ಹಿಡಿಗಳ ಅವ್ರು ಒಲಿಯರ ಜೊತೆಗೆ ಆಗ್ಬಿಡೋಣ, ಅಲ್ಲಿ ಅವ್ರು 6 ಇವ್ರು 6 ಈಕ್ವಲ್ ಆಗ್ಬಿಟ್ರು ಅಂದ. ಮಾದೇವಪ್ಪ ಅವ್ರು ಮಾತು ಹೇಳ್ದ, ಸರ್ ಇದಾಗಲ್ಲ ಸರ್, ಇದೆಲ್ಲ ಇದರಲ್ಲಿ ಬಹಳ ದೊಡ್ಡ ಹುನ್ನಾರ ಇದೆ, ಬೇಡ ಸರ್ ಅಂದ. ಓಹೋ, ನೀನ್ ಬೇಡ ಅಂತ ಇದ್ಯಾ? ನರೇಂದ್ರ ಸ್ವಾಮಿಗೆ ಫೋನ್ ತಗೊಂಡು ಹೇಳಿ, ಬರ ನೀನ್ ಮಂತ್ರಿ ಮಾಡ್ತೀನಿ ಅಂದ ತಕ್ಷಣ ಅದು ಸರೆಂಡರ್ ಆಗ್ಬಿಟ್ಟ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡ್ದ. ಏನು? ಏಕೆ ಏಡಿ ಅನ್ನೋದು ಒಲಿಯರಿದ್ದಾರೆ, ಮಾದಿಗರಿದ್ದಾರೆ ಸರ್, ಅದು ಆಪ್ಷನ್ಸ್ ಕೊಟ್ಬೇಡ. 6% ಸೇರೋದು ಬೇಡ, 5%ಗೆ ಪ್ರವರ್ಗ 1-2ರಲ್ಲಿ ಯಾವ್ದು ಬೇಕು ಆಯ್ಕೆ ಮಾಡ್ಕೋಬಹುದು. ಹಿಂಗೆ ನೀನ್ ಆಯ್ಕೆ ಮಾಡ್ಕೋತೀಯ? ನಿನ್ ಜಾತಿ ಯಾವ್ದು ಗೊತ್ತಿಲ್ದಿರೋ ನಾನು ಪ್ರವರ್ಗ 1ಕ್ಕೆ ಹೋಗ್ಬೇಕು. ಈಗ 1% ಇರ್ತಕ್ಕಂಥ 4.25 ಲಕ್ಷ ಜನ ಯಾರನ್ನ ಆಯ್ಕೆ ಮಾಡ್ಕೊತಾರೆ? ಪ್ರವರ್ಗ 1ಕ್ಕೆ ಹೋಗೋದವರು, ಅಲ್ಲಿರ್ತಕ್ಕಂಥ ಒಲಿವು ಮಾದಿಗರು ನಮ್ಮ ಅಣ್ಣ ತಮ್ಮಂದ್ರ ಮೇಲೆ ಸವಾರಿ ಮಾಡೋದವರು. ಅವ್ರನ್ನ ಯಾಕೆ ಅಲ್ಲಿ ಬಿಟ್ಕೋಬೇಕು? ಎತ್ತಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ವಂಶವೃಕ್ಷ ಹುಡುಕಿ ಅವ್ರದ್ದು ಕುಲಶಾಸ್ತ್ರ ಅಧ್ಯಯನ ಆಗಲಿ. 4,70,000 ಜನ ಯಾವ ಜಾತಿ ನೀವು ಅಂತ ಗೊತ್ತಾಗ್ಲಿ ಜನಕ್ಕೆ. ಯಾಕೆ ಈ ಕೆಲಸ ಮಾಡೋದು ನಮ್ಮ ಸಂಘಟನೆಗಳು ಕೇಳಲ್ಲ? ಅಲ್ಲಿ ನಿರುದ್ಯೋಗಿ ಸಮಸ್ಯೆ ಇದೆ, ಆ ತುಂಬಿಬೇಕು ಅಂತಕ್ಕಂಥ ಮಾತನ್ನ ಹೇಳುವಂತ ನಾವು ಇಲ್ಲಿ ಆಗಿರ್ತಕ್ಕಂಥ ಮೂಲಭೂತವಾದ ಅನ್ಯಾಯನ, ಅಕ್ರಮನ ಇದನ್ನ ಪ್ರಸ್ತಾಪ ಮಾಡ್ತಾ ಇಲ್ವಲ್ಲ ನಾವು. ಇದು ಪ್ರಸ್ತಾಪ ಮಾಡದೇ ಇದ್ರೆ ಮತ್ತೆ ಹೇಗೆ ಅಧಿಕಾರ ಕೊಡೋಕಾಗ್ತದೆ? ಅವ್ರಿಗೆ ಉದ್ಯೋಗ ಕೊಡೋಕಾಗ್ತದೆ? ಇವತ್ತು ರಾಜಕೀಯದ ಮೀಸಲಾತಿ ಬಗ್ಗೆ ಮಾತಾಡಬೇಡಿ ಅಂತ ನನ್ನ ಬ್ರದರ್ ಹೇಳಿದ್ರು. ರಾಜಕೀಯ ಮೀಸಲಾತಿ ಬೇಡ ಅನ್ನೋದಾದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ 9 ಸಾರಿ MLA, 2 ಸಾರಿ ಲೋಕಸಭಾ, 1 ಸಾರಿ ರಾಜ್ಯಸಭಾ, ಅವ್ರ ಅಳಿಯ ಬಂದು ಲೋಕಸಭೆಗೆ ಹೊಟ್ಟೋದ್ರು ಗುಲ್ಬರ್ಗದಿಂದ. ಬಿಜೆಪಿಯಲ್ಲೂ ತುಂಬಾ ಜನ ಆಗಿದ್ದಾರೆ. ಹೌದು, ನಾನು ಹೇಳ್ತೀನಿ. ನಮ್ಮ ರಮೇಶ್ ಜಿಗಜಿಣಗಿ ಪ್ರತಿಯೊಂದು ಪಕ್ಷಗಳು ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಯ್ತು. ಹೇಳ್ತೀರ ಇವತ್ತು ರಮೇಶ್ ಜಿಗಜಿಣಗಿ ಮೇಲೆ ಕೇಸ್ ಹಾಕಿದ್ದೀನಿ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಹಾಕಿದ್ದೀನಿ, ಮಹಾದೇವಪ್ಪನ ಮೇಲೆ ಹಾಕಿದ್ದೀನಿ. ಅದು ಇಂಪಾರ್ಟೆಂಟ್. ಮೀಸಲಾತಿ ವರ್ಗೀಕರಣದಲ್ಲಿ ರಾಜಕೀಯ ವರ್ಗೀಕರಣ ಆಗ್ಬಾರ್ದು. ರಾಜಕೀಯ ವರ್ಗೀಕರಣ ಆಗ್ಬಾರ್ದಾ? ರಾಜಕೀಯದಲ್ಲಿ ತಿಂದೋರೆ ತಿನ್ಬೇಕಾ? ಬೆಂಗಳೂರಿನಲ್ಲಿ 3 MLAಗಳಿದ್ದಾರೆ. 3 MLAಗಳಲ್ಲಿ ಒಂದು ಮಹದೇವಪುರ, ಒಂದು ಶಿವರಾಮನಗರ, ಒಂದು ಪುಲಕೇಶ್ ನಗರ, 3ರಲ್ಲಿ ಬೋವಿಗಳೇ ನಿಂತು ಗೆದ್ದವ್ರೆ. ಯಾಕೆ ಒಂದ್ ಕಡೆ ಒಲಿನೋ, ಒಂದ್ ಕಡೆ ಮಾದಿಗನೋ, ಒಂದ್ ಕಡೆ ಬೋವಿ ನಿಲ್ಬಾರ್ದ? ಟಿಕೆಟ್ ನನಗೆ ಬೇಡ ಬಿಡ್ರಿ, ಟಿಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಎಲ್ಲ ಪಾರ್ಟಿಯವರು ಇದ್ದಾರೆ. ಇವಾಗ ಇವನು ಇಲ್ವಾ? ಅಖಂಡ ಶ್ರೀನಿವಾಸಮೂರ್ತಿ ಯಾವ ಪಾರ್ಟಿ? ಅವ್ನು ಕಾಂಗ್ರೆಸ್ ಕೊಟ್ಟು ಅಲ್ಲ, ಯಾರಿಗೆ ಶಕ್ತಿ ಇದ್ರೆ ಅವ್ರು ಕೊಟ್ಟವ್ರೆ, ಅವ್ರು ಗೆಲ್ತಾರೆ. ಅಲ್ಲಿ ಇನ್ನೊಬ್ಬ ಒಲಿನೋ, ಮಾದಿಗನೋ, ಬೋವಿ ಬರಬಾರ್ದಾಯ್ತೇನು? ಮೀಸಲಾತಿ ಹಂಚಿಕೆ ಆಗ್ಬೇಕು. ಇವತ್ತು ಮೀಸಲಾತಿ ವರ್ಗೀಕರಣದಲ್ಲಿ ನಿಮ್ಮ ಪಾರ್ಟಿಯಲ್ಲಿ ವರ್ಗೀಕರಣದಲ್ಲಿ ನಮ್ಮ ಪಾರ್ಟಿ ಪ್ರಶ್ನೆ ಅಲ್ಲ. ಇಲ್ಲಿ ಮೀಸಲಾತಿ ವರ್ಗೀಕರಣದಲ್ಲಿ ಆರ್ಥಿಕ ಮೀಸಲಾತಿ ವರ್ಗೀಕರಣ ಆಗ್ಬೇಕು, ರಾಜಕೀಯ ಮೀಸಲಾತಿ ವರ್ಗೀಕರಣ ಆಗ್ಬೇಕು. ಯಾರು ಸರ್ ನಿಮ್ಮ ಸರ್ಕಾರ ಬಂದ್ರೆ ಏಕೆಡಿನ ಆಚೆ ಹಾಕ್ತೀರಾ?
AKID ಹಾಕ್ಬೇಕಲ್ಲ, ತನಿಖೆ ಮಾಡಿಸ್ಬೇಕು ಅವ್ರ ಮೇಲೆ. ತನಿಖೆ ಅವ್ರ ವಂಶ. ಆಗತ್ತಾ? ಈಗ ತನಿಖೆ ಆಗತ್ತಾ? ಬೆಂಗಳೂರು ನಗರ ಜಿಲ್ಲೆಯಲ್ಲಿ DC ಇದ್ರು ಒಬ್ರು. ಸರ್, ನಾನ್ ಕೇಳೋದು ತನಿಖೆ ಆಗತ್ತಾ? ಒಂದ್ ನಿಮಿಷ ಇರೋಣ, ಹಾಕದ ಆಮೇಲೆ ಸರ್ಕಾರ ಬಂದಾಗ. ಅದಕ್ಕೆ ಮುಂಚೆ ಈ ವಿಷಯ ಮಾತಾಡೋಣ. ಇವತ್ತು ಸಿದ್ದರಾಮಯ್ಯ ಸ್ವಂತ ಅಕ್ಕನ ಮಗ ವಿ ಶಂಕರ್ ಅಂತ DC ಇದ್ರು. ಅವ್ರು ಕಾಡ್ಕುರುಬರು, ಅವ್ರ ತಮ್ಮ ನಾಡ್ಕುರುಬ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಒಬ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್. ಈ ತರ ಅನ್ಯಾಯಗಳಾದ್ರೂ ಸೇರಿಸ್ಕೊಂಡು ಕೂತ್ಕೋಬೇಕಾ ನಾವು? ಎಲ್ಲಾ ರಾಜಕೀಯ ಪಾರ್ಟಿದಲ್ಲೂ ಆ ರೀತಿ ಇದ್ದಾರೆ ಸರ್. ನಾವು ಹೇಳ್ತಾ ಒಂದು ನಿಮಿಷ, ನಾವು ಒಳ ಮೀಸಲಾತಿ ಚರ್ಚೆ ಕರೆದಿದ್ದು ನಿಮ್ಗೆ ಯಾರ್ಯಾರ ಮೇಲೆ ಕೋಪ ಅದೆಲ್ಲ ಕಾರ್ಕಳಿ ಅಂತ ಅಲ್ಲ. ಉದಾಹರಣೆ ಹೇಳ್ಬೇಕಂತ ನನಗೆ ಯಾವ ಕೋಪನೂ ಇಲ್ಲ. ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನ ದುರ್ಬಲರಿಗೆ ಸಿಗದಾಗ ತಿಂತಾ ಇದಾರಲ್ಲ ಅಕ್ರಮವಾಗಿ, ಅವ್ರ ವಿರುದ್ಧವಾಗಿ ನನ್ನ ಕೋಪ. ನನಗೇನು ವೈಯಕ್ತಿಕವಾಗಿ ಯಾರ ಕೋಪ ಇಲ್ಲ. ಇಲ್ಲಿವರೆಗೂ ನನಗೆ ಮೀಸಲಾತಿ ಬಗ್ಗೆ, ಮೀಸಲಾತಿ ಪ್ರಮಾಣದಲ್ಲಿ ಎಷ್ಟು % ತುಂಬಿದ್ದಾರೆ ಅಂತ ಗೊತ್ತಾ? ಇಡೀ ದೇಶದಲ್ಲಿ ಎಷ್ಟು % ತುಂಬಿದ್ದಾರೆ? ಏನ್ ಪರ್ಸೆಂಟೇಜ್ ಇದ್ದ ತುಂಬಿದ್ದಾರೆ? ಅದನ್ನೆಲ್ಲ 7% ಅದೇ ಹೇಳ್ತೀರಾ ನೀವು? ಉಳಿದಿದ್ದ 36 MLA ಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ಎಸ್ಸಿಗಳು ರಾಜಕಾರಣದಲ್ಲ, ಉದ್ಯೋಗದಲ್ಲೂ ನೋಡಿ ಬ್ಯಾಕ್ಲಾಗ್ ಅಂತ ಲಕ್ಷಾಂತರ ಜನ ಉದ್ಯೋಗಗಳು ಉಳಿದಿದಾವಲ್ಲ. ಯಾಕೆ ಉಳಿದಿರೋದು? ಮೀಸಲಾತಿ ವಿಚಾರಕ್ಕೆ ಅದನ್ನ ತುಂಬಾ ಕೇಳ್ರಿ. ಅದೇ ವಿಚಾರನ ಮಾತಾಡಿ ನೀವು ಪರ್ಸನಲ್ ಗ್ರಡ್ಜ್ ಎಲ್ಲ ತಗೊಂಡ್ ಬಂದಿಲ್ಲ ಹಾಕ್ಬಿಟ್ರಂಗೆ. ಈ ಅಕ್ರಮಗಳನ್ನ ಅನ್ಯಾಯಗಳನ್ನ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ಮೊದಲು. ಅಥವಾ ಅಕ್ರಮಗಳನ್ನ ಅನ್ಯಾಯಗಳನ್ನ ಸರಿಪಡಿಸೋದಾದ್ರೆ EWS ಅನ್ನ ಕಿತ್ ಬಿಸಾಕಿ. ಹಾಗಾದ್ರೆ EWS ಎಲ್ಲಿದೆ? ಎಸ್ಸಿಗಳಿಗೆ, ಎಸ್ಸಿಗಳಿಗಲ್ಲ ಸರ್. ಜನರಲ್ ವಿಷಯ ಯಾಕೆ ಬಿಡ್ಬೇಕು ಸರ್? ಸರ್ ಸಿಸ್ಟಮ್ ಯಾಕೆ ಬಿಡ್ಬೇಕು ಅದನ್ನ? ಈಗ ನಾವು ಸರ್ 10% ಎಲ್ಲಿಂದ ತಂದು ಕೊಡ್ತೀರಾ? 2% ಗೆ ಸಿಕ್ಕಾಪಟ್ಟೆ ಅದ್ರದಲ್ಲ. ಇವತ್ತು ಪರಿಶಿಷ್ಟ ಜಾತಿಗಳ ಸರ್ ರಾಜಕೀಯವಾಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಖಂಡಿತ ಸರ್, ಪ್ರತಿಯೊಂದು ಪಕ್ಷದಲ್ಲಿ ಆಗ್ತಾ ಇರೋದೇನಂದ್ರೆ ಸರ್, ಸಮಸ್ಯೆ ಏನಂದ್ರೆ ಪ್ರತಿಯೊಬ್ಬರು ಒಂದೊಂದು ಪಕ್ಷಕ್ಕೆ ಸೀಮಿತರಾಗ್ಬಿಟ್ಟಿದ್ದಾರೆ. ಈಗ ತಮಗೆ ಒಂದು ಅಷ್ಟ ದಿಗ್ಬಂಧನವನ್ನ ಗೆರೆಯನ್ನ ತಾವೇ ಎಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಹಿಂದುಳಿದ ವರ್ಗದಲ್ಲಿರೋ ಪ್ರತಿಯೊಬ್ಬರು ನಾಯಕರು ಮಾಡಿದ್ದೇನೆ ಸರ್. ಸುಮ್ಮನೆ ಕೂತ್ಕೊಂಡು ನಮ್ಮ ಕಣ್ಮುಂದೆ ನಡೀತಾ ಇದೆ ಸರ್. ಹೇಳಿ, ನಿಮ್ ಪಕ್ಷದಲ್ಲಿ ನೀವು ಧ್ವನಿ ಎತ್ತಿ. ಹಾಗಾದ್ರೆ ಎಲ್ಲಾ ಧ್ವನಿ ಎತ್ತಿದೀವಿ. ಧ್ವನಿ ಎತ್ತಿ ಸರ್. ಅದನ್ನ ಎತ್ತದೇ ಇರಕ್ಕಾಗಲ್ಲ ಸರ್. EWS ಬಂದಿಲ್ಲ ಇಲ್ಲಿ. ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ರಾಷ್ಟ್ರೀಯ ಅಧ್ಯಕ್ಷ ಬಂದಿದ್ದೀನಿ. ಬಿಜೆಪಿ ಸಂಬಂಧ ಇಲ್ಲ. ಇವತ್ತಿನ ದಿನದಲ್ಲಿ ಇವತ್ತು ಚರ್ಚೆ ನಡೀತಾ ಇರೋದು ಬಿಜೆಪಿ. ಹಾಗಾದ್ರೆ ನಿಮ್ಮ ಸಂಘಟನೆ EWS ಪರವಾಗಿದೆಯಾ? EWS ಪರವಾಗಿದೆ. ಈಗ ಅದು ಮೋಸ ಆಗಿದೆ. 8 ಲಕ್ಷ ಇತ್ತು. ಬೇಡ, ಅವ್ರು ಕೊಟ್ಟಿದ್ ಸರಿನಾ? ಸರಿ ಇದೆ. EWS ಹೌದು ಹೌದು. ಇವತ್ತು 50% ಮೀಸಲಾತಿಯಲ್ಲಿ ಇರ್ತಕ್ಕಂಥ ಮೀಸಲಾತಿ ಕಾನ್ಸೆಪ್ಟ್ ಏನು? ಬಡತನದಲ್ಲಿ ಕೊಡಿ ಅಂತ ಹೇಳಿ ಇದನ್ನ ಈಗ ಮಾತಾಡೋ ಸಬ್ಜೆಕ್ಟ್ ಅಲ್ಲ. ಮೀಸಲಾತಿ ವಿಚಾರ ಅಂತ ಬಂದಾಗ ಅದು ಬಂದೇ ಬರುತ್ತೆ. ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪರಿಶಿಷ್ಟ ಜಾತಿಗಳ ಬಗ್ಗೆ ಮಾತ್ರ ಮಾತಾಡೋಣ. EWS ಜನರಲ್ ಬ್ಯಾಕ್ವರ್ಡ್ ಕೊಟ್ಟಾರೆ. ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಬರೆದಿದ್ರು ಸಮಾನತೆ, ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ ವೇದಘೋಷಗಳನ್ನ. ಅದನ್ನ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರಗಳು ಮಾಡಲಿಲ್ಲ. ಇದರ ಜೊತೆಗೆ ಅವರು ಸಂಘಟಿತರಾಗಿ ಅಂತ ಕೂಡ ಹೇಳಿದ್ರು. ಅಲ್ಲ, ಸಂಘಟಿತರಾಗಿದ್ದೀವಿ. ಆಗಿರೋದಕ್ಕೆ ಲಕ್ಷಾಂತರ ಜನ ಸೇರೋದು, ಕೆಲವು ದುಡ್ಡು ಹಾಕಿ ಸೇರಿಸ್ತಾರೆ, ಅದು ಬೇರೆ ವಿಷಯ. ಆದ್ರೆ ಎಲ್ಲಾ ಸಂಘಟನೆಗಳು ಒಂದೇ ಸಿದ್ಧಾಂತದಲ್ಲಿ ಇಲ್ಲ ಸರ್. ಅಲ್ಲ, ಸದ್ಯ ಬೇಡ. 1000 ಸಂಘಟನೆ ಆಗ್ಲಿ, 10,000 ಸಂಘಟನೆ ಆಗ್ಲಿ, ಗುರಿ ಒಂದೇ. ಬಾಬಾ ಸಾಹೇಬರ ಆಶಯಗಳೇನಿದೆಯೋ ಅದ್ರ ಪ್ರಕಾರ ನಡಿಬೇಕು. ಈಗ ನಾನು ಕೊನೆಯದಾಗಿ ಕೇಳೋದೇನಂದ್ರೆ, ಈಗ ಕ್ಯಾಬಿನೆಟ್ ಮೀಟಿಂಗ್ ಮುಂದೂಡಿಕೆ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಆಗಬೇಕು, ಇದು ಅಂತ್ಯ ಹೇಗಾಗಬೇಕು ಅಂತ ಸರ್ ಭಾಸ್ಕರ್. ಯಾರು ಕಟ್ಟಕಡೆಯ ಸಮಾಜದ ಬಡವರಿದ್ದಾರೆ ಅವ್ರಿಗೆ ಮೀಸಲಾತಿ ಕೊಡಬೇಕಂತ ಘೋಷಣೆ ಆಗ್ಬೇಕು. ಸರ್ ಒಂದ್ ನಿಮಿಷ ಸರ್, ಭಾಸ್ಕರ್ ಮೀಸಲಾತಿ ವಿಚಾರ ಅಲ್ಲ ನೀವು ಮಾತಾಡೋದು. ಇನ್ಯಾವ ವಿಷಯ ಅದು? ಅಲ್ಲ, ಇನ್ನೇನ್ ಮಾಡ್ಬೇಕು ನಾವು ಹೋರಾಟಗಳು? ವರ್ಗೀಕರಣದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗದೆ ಹೋದ್ರೆ ಯಾಕೆ ನಮಗೆ ಈ ವರ್ಗೀಕರಣ ಯಾಕೆ ಬೇಕು? ನಿಮ್ಗೆ ಮೀಸಲಾತಿನೂ ಮತ್ತೆ ಒಳ ಮೀಸಲಾತಿ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ನೀವು ನನಗೆ ಹೋರಾಟದಲ್ಲಿ ರಾಜಕೀಯದಲ್ಲಿ ನಾನು ಏನೇ ಆಗಿದ್ರು ಇನ್ನೊಂದು ಬಾರಿ ಅದ್ರ ಬಗ್ಗೆ ಬೇರೆ ವಿಚಾರ ಅದು.